ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲಾಗ್ಬಿಟ್ಟಿದೀನಿ. ಬೆಂಡೆತ್ತು ಬಿಡ್ತೀನಿ ಇಡೀ ಇಕ್ಕೋಣ ನನ್ನ ಬಿಡಲ್ಲ. ಮುಖ ಚಿಕ್ಕ ಮುಚ್ಕೊಂಡು ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ. ಇವತ್ತು 3 ದಿನ ಟ್ರಿಪ್ ಹೋಗ್ತಾ ಇದ್ವಿ. ಅದು ಯಾವ ಕಡೆ ಅಂದರೆ ಸಿರ್ಸಿ ಮತ್ತು ಹೊನ್ನಾವರ ಕಡೆ. ನಾವಿವತ್ತು ಫಸ್ಟ್ ಡೇ ಹೋಗ್ತಾ ಇರೋದು ಸಿರ್ಸಿಗೆ. ನಾವು ಸಿರ್ಸಿಲಿ ಹೇಗೆಲ್ಲ ಎಂಜಾಯ್ ಮಾಡ್ತೀವಿ, ಯಾವೆಲ್ಲ ಪ್ಲೇಸ್ಗೆ ಹೋಗ್ತೀವಿ ಎಲ್ಲನೂ ನಿಮಗೆ ತೋರಿಸ್ತೀನಿ, ನೀವೇ ನೋಡಿ ಅಂತ ಬನ್ನಿ. ಇಲ್ಲೊಬ್ಬ ಚಳಿಗೆ ಮಲ್ಕೊಂಡಿದ್ದಾನೆ, ಅಲ್ಲೊಬ್ಬ ಕೂತಿದ್ದಾನೆ, ಅಲ್ಲೊಬ್ಬ ಟವಲ್ಸ್ ಕೂತಿದ್ದಾನೆ. ಇನ್ನು ಕೆಲವರು ಹೇಗೆಲ್ಲ ಕುಳಿದು ಕುಪ್ಪಳಿಸಿದ್ರೆ ಗೊತ್ತಾ? ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲಾಗ್ಬಿಟ್ಟಿದೀನಿ. ಬೇಕಣ್ಣ, ಈ ಲೋಪರ್ ನನ್ ಮಗನ್ ತಲೆ ಬೇಕೇ ಬೇಕು. ಎಲ್ಲಿಗೆ ತೋರ್ಸ್ ನಡಿಯ, ನಿಮ್ ಮನೆ ತೋರ್ಸ್ ನಡಿಯ. ನಾನೇ ಮನೆ ಕಳ್ದ ಹೋಗೈತಿ ಅಂತ ಮನೆ ಹುಡುಕ್ತಾ ಇದ್ದೀನಿ. ಇವನ ಮನೆ ಕರ್ಕೊಂಡು ಹೋಗ್ಬೇಕಂತ. ಬೆಂಡೆತ್ತು ಬಿಡ್ತೀನಿ ಇಡೀ ಇಕ್ಕೋಣ ನನ್ನ ಬಿಡಲ್ಲ. ನಾವಿವತ್ತು ಸಿರ್ಸಿಲಿ ಬಂದಿದ್ದ ಮೊದಲನೇ ಪ್ಲೇಸ್ ಶ್ರೀ ಮಾರಿಕಾಂಬಾ ದೇವಸ್ಥಾನ. ಬನ್ನಿ ದೇವಸ್ಥಾನ ನೋಡ್ಕೊಂಡು ಹಾಗೆ ತಾಯಿ ದರ್ಶನನೂ ಪಡ್ಕೊಂಬರೋಣ. ಹಾಂ ಸರ್, ಓಕೆ ಸರ್, ಸರಿ ಸರ್, ತರ್ತೀನಿ. ಸರ್ದು ಕೂಡ ಒಂದು ವಿಡಿಯೋ ಮಾಡ್ಕೊಂಡು ಹೋಗೋಣ ಅಂತ ಅವ್ರ ಜೊತೆ ಹೋಗ್ತಾ ಇದ್ದೆ. ಅವ್ರು ನೋಡಿದರೆ ಹೊರಗಡೆ ಹೋದ್ಮೇಲೆ ಒಂದು ಗ್ರೂಪ್ ಫೋಟೋ ತೆಗಿಬೇಕು, ನಿಂದೇ ಜವಾಬ್ದಾರಿ ಅಂತ ಹೇಳಿದ್ದಾರೆ. ಇವ್ರು ನೋಡಿದರೆ ಎಲ್ಲರೂ ಒಂದೊಂದು ದಿಕ್ಕಲ್ಲಿ ಹೋಗಿದ್ದಾರೆ. ನೋಡೋಣ ಹೊರಗಡೆ ಆದ್ಮೇಲೆ ಸಿಗ್ತಾರೆ. ಎಲ್ಲರೂ ತಾಯಿ ದರ್ಶನ ಮುಗಿಸ್ಕೊಂಡು ಮಧ್ಯಾಹ್ನದ ಊಟಕ್ಕಂತ ಹೋಗ್ತಾ ಇದ್ದೀವಿ. ಕೊನೆಗೂ ನಾನು ಸರ್ ಹೇಳ್ದಂಗೆ ಒಂದು ಗ್ರೂಪ್ ಫೋಟೋ ಕೊಟ್ಟು ನನ್ನ ಜವಾಬ್ದಾರಿ ನಾನು ಉಳಿಸ್ಕೊಂಡೆ. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ನಾವೆಲ್ಲರೂ ಶ್ರೀ ಮಾರಿಕಾಂಬಾ ದೇವಸ್ಥಾನದಲ್ಲಿ ತಾಯಿ ದರ್ಶನ ಪಡ್ಕೊಂಡು ಮಧ್ಯಾಹ್ನ ಊಟ ಮಾಡಿಕೊಂಡು ಹೋಗ್ತಾ ಇರೋವಂಥ ನೆಕ್ಸ್ಟ್ ಪ್ಲೇಸ್ ಯಾವುದು ಅಂತ ನಿಮಗೆ ತೋರಿಸ್ತೀನಿ ಬನ್ನಿ. ನಾವು ಬಂದಿರೋದು ಇವಾಗ ಸಿದ್ಧಿ ಜನಾಂಗದವ್ರ ಹತ್ರ. ಇವರು ಸಿರ್ಸಿಯಲ್ಲಿರುವಂತಹ ಕೋಟೆ ಮನೆಯಲ್ಲಿದ್ದಾರೆ. ಮುಖ ಚಿಕ್ಕ ಮುಚ್ಕೊಂಡು ಅದೇ ಇದು 20 ಅಡಿ ಇದೆ. ಅಂದ್ರೆ 100 ಫೀಟ್ 130 ಫೀಟ್ ಇದೆ. 150 ಅಡಿ. ಅವನು ತೆಗಿಯಲ್ಲ ಹಂಗಲೇ. ಒಳ್ಳೆ ಕೋಳಿ ಮೆಷನ್ ಇದ್ದಂಗೆ. ಸ್ಕೂಲಿಗೆ ಹೋಗ್ತೀರಾ? ಏನ್ ಮಾಡ್ತಾ ಇದ್ದೀರಾ? ಎಷ್ಟೇ ಕ್ಲಾಸು? 4. ಅವಳು 3. ಮಾತಾಡ್ತೀರಾ ಮನೆಗೆ? ಹೇಳು, ಮಾತಾಡೇನಾದ್ರು. ಊಟ ಆಯ್ತಾ ಅಂತ ಕೇಳು. ಕೇಳಪ್ಪಿ, ನಾಚ್ಕೋಬೇಡ, ಕೇಳು. ಊಟ ಆಯ್ತಾ ಅಂತ ಕೇಳು. ನನಗಂತೂ ಈ ಜೀವನವೇ ಬೇಸರವಾಗೋಗ್ಬಿಟ್ಟಿದೆ. ಊಟ ಆಯ್ತಂತ ಕೇಳು. ಹೆಸರೇ ನಿಮ್ಮಿಬ್ರದು? ಯಾಕೆ ಬೇಕದು? ತಿಕಾ ಮುಚ್ಕೊಂಡು ಹೋಗಲ್ಲ. ರಂಜನಿ. ನಿನ್ನ ಹೆಸರು? ರಂಜನಿ. ಚೈತ್ರ. ಈ ಜನಾಂಗದ ಮಕ್ಕಳು ಓದ್ತಾ ಇರುವಂಥ ಶಾಲೆ ಇದು.
ಈ ಜನಾಂಗದವರು ಕಲ್ಚರಲ್ ಆಕ್ಟಿವಿಟಿ ಹೇಗೆಲ್ಲ ಇರುತ್ತೆ ಅಂತ ನಮಗೆ ತೋರ್ಸೋದಕ್ಕೆ ಇಲ್ಲಿ ಕರ್ಕೊಂಡು ಬಂದಿದ್ದಾರೆ. ನಿಮಗೂ ತೋರಿಸ್ತೀನಿ ಬನ್ನಿ. ಈ ಜನಾಂಗದವರು ಸಿನಿಮಾದಲ್ಲೂ ಕೂಡ ಹಾಡಿದ್ದಾರೆ. ಅದು ಯಾವ ಸಿನಿಮಾ ಗೊತ್ತಾ? ನೋಡಿದ್ರಲ್ಲ, ನಮ್ಮ ಕನ್ನಡ ಸಿನಿಮಾದ ಸಲಗ ಮೂವಿಲಿ ಇವ್ರು ಆಡಿದ್ದಾರೆ. ಈಗ ನಮಗೂ ಕೂಡ ಆಡಿ ತೋರ್ಸೋದಕ್ಕೆ ಎಲ್ಲ ರೆಡಿ ಆಗ್ತಾ ಇದ್ದಾರೆ. ನೋಡೋಣ ಇವರೆಲ್ಲ ಹೇಗೆ ಆಡ್ತಾರೆ ಅಂತ. ನಮ್ಮ ಹುಡುಗರು ಎಲ್ಲರೂ ಕೂಡ ತುಂಬ ಎಕ್ಸೈಟ್ಮೆಂಟಲ್ಲಿ ಎಲ್ಲರೂ ನಿಂತ್ಕೊಂಡು ನೋಡ್ತಿದ್ದಾರೆ. ನೋಡೋಣ ಬನ್ನಿ. कल्पने तुझा नाव वर आराधने आमचो देव तू सिद्धी विनायक 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 तुझ्या नावावर आराधने. ಹಾಡು ಕೇಳಲ್ಲ. ನೋಡಿದ್ರಲ್ಲ ಈ ಜನಾಂಗದವರ ಹಾಡು, ಈ ಹಾಡಿದ ತಕ್ಕಂತೆ ಈ ಮಕ್ಕಳು ಡ್ಯಾನ್ಸ್ ಹೇಗೆಲ್ಲ ಇತ್ತು ಅಂತ. ನಾವಿವತ್ತು ಈ ಪ್ಲೇಸ್ಗಳನ್ನ ನೋಡಿಕೊಂಡು ಹೋಗೋಷ್ಟರಲ್ಲಿ ಅಲೆ ಕತ್ಲಾಗಿತ್ತು. ಅದಕ್ಕೆ ನಾವಿವತ್ತು ನೈಟ್ ಸ್ಟೇ ಆಗೋದಿಲ್ಲಿ. ನಾಳೆ ಪ್ಲ್ಯಾನ್ ಏನು ಎಲ್ಲನೂ ಕೂಡ ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಸರ್ ನಮ್ಗೆ ಹೇಳ್ತಾ ಇದ್ದಾರೆ. ನಾವಿವತ್ತು ನೈಟ್ ಸ್ಟೇ ಆಗಿದ್ದು ಶ್ರೀ ರಾಮಕೃಷ್ಣ ಕಾಳಿಕಾ ಮಠದಲ್ಲಿ. ಓಕೆ ಫ್ರೆಂಡ್ಸ್, ನಮ್ಮ ಇವತ್ತಿನ ಟ್ರಿಪ್ ಹೀಗಿತ್ತು. ನಾಳೆ ಎಲ್ಲಿಗೆ ಹೋಗ್ತೀವಿ, ಯಾವ ಕಡೆ ಪ್ಲೇಸ್ ಎಲ್ಲನೂ ಕೂಡ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಓಕೆ ಫ್ರೆಂಡ್ಸ್, ಬರೋಮೆ. ಗುಡ್ ನೈಟ್, ಬಾಯ್. ಅಷ್ಟೇ.